ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರಾಣೇಶ್ ಕುಲಕರ್ಣಿ. ಈಗ ಹೆಂಗಾಗ್ಬಿಟ್ಟದಪ್ಪ ಪರಿಸ್ಥಿತಿ ಅಂದ್ರೆ, ಹಿಂದೂಗಳಿಗೆ ಬೈಬೇಕು ಮತ್ತು ಸನಾತನ ಧರ್ಮದ ಬಗ್ಗೆ ಏನಾದರೂ ಹೇಳಲಿಲ್ಲ ಅಂದ್ರೆ ಉಂಡಿದ್ದನ್ನು ಅವರಿಗೆ ಜೀರ್ಣ ಆಗಂಗಿಲ್ಲ. ಇದು ಈಗಿಂದಲ್ಲ, ಹಿಂದಿನ ನೋಡ್ದು ನಡ್ಕೊತ ಬಂದದ. ಈಗ ಅದು ಪ್ರಮಾಣ ಜಾಸ್ತಿ ಆಗ್ಯದ. ಮೊನ್ನೆನೇ ಉದಯನಿಧಿ ಸ್ಟಾಲಿನ್ ಅವ್ರು ಮೊದಲು ಸನಾತನದ ಬಗ್ಗೆ ಭಾಳ ಕೆಟ್ಟದಾಗಿ ಮಾತಾಡ್ಯಾರ. ಮೊನ್ನೆನೂ ಅಸೆಂಬ್ಲಿದಾಗ ನಿಂತು ಸನಾತನವನ್ನು ನಿರ್ಮೂಲನೆ ಮಾಡ್ಬೇಕಂತ ಹೇಳ್ಯಾರ. ನನಗೆ ಒಂದು ವಿಚಾರ ಭಾಳ ಆಶ್ಚರ್ಯ ಅನ್ನಿಸ್ತದೆ. ಅಷ್ಟು ಜನ MLAಗಳಾದಾಗ ಒಬ್ಬನೂ ಹಿಂದೂ MLA ಇಲ್ವಾ? ಅಥವಾ ಇದ್ರೂ ಒಬ್ಬನೂ ಯಾಕೆ ಕೇಳಿಲ್ಲ, ನೀ ಮಾತಾಡೋದು ತಪ್ಪು, ಹಿಂಗೆ ಮಾತಾಡಬೇಡ ನೀ ಅಂತ. ಇವನೇನು ಉದಯನಿಧಿ ಸ್ಟಾಲಿನ್ ನಾ ಕ್ರಿಶ್ಚಿಯನ್ ಅಂತ ಹೇಳ್ಬೋದಲ್ಲ, ಇವೇನು ವ್ಯಾಟಿಕನ್ ಸಿಟಿಯಾಗ ಹುಟ್ಟು ಬಂದಿಲ್ಲ. ಇವರೆಲ್ಲ ಇಲ್ಲೇ ಹುಟ್ಟಿ ಕನ್ವರ್ಟ್ ಆಗ್ಯಾರ. ಇವ್ರ ಮುತ್ಯ CM ಇದ್ದಾಗ ಭಾಳ ಅಲ್ಲಿ ಹಿಂದೂಗಳ ಮೇಲೆ ಅತ್ಯಾಚಾರ ನಡೀತು. ಭಾಳ ಒಂದು ಅವ್ಯವಸ್ಥೆ ಇತ್ತು. ಇವರ ಅಪ್ಪನು CM ಆದ, ಅವನು ಹಿಂದೂ ವಿರೋಧಿನಿ. ಈಗ ಇವನ್ನ ಡೆಪ್ಟಿ CM ಮಾಡಿತ್ತು. ಅವಾಗೂ ಅವನು ಭಾಳ ಇದೇ ರೀತಿ ವಿಚಾರ ಮಾತಾಡೋದು. ಈಗ ನಾವು ಸುಮ್ಮ ಕೂತ್ರೆ ಆಗಲ್ಲ. ಇದ್ರ ಬಗ್ಗೆ ನಾವೆಲ್ಲರೂ ಧ್ವನಿ ಎತ್ತಬೇಕಾದಂಥ ಪರಿಸ್ಥಿತಿ ಬಂದ. ಒಟ್ಟು ಬುದ್ಧಿಜೀವಿಗಳು, ಇಂಟೆಲೆಕ್ಚುವಲ್ಸ್ ಅಂತ ಏನದಾರ, ಅವ್ರ ಕೆಲಸ ಏನಂದ್ರೆ ಹಿಂದೂ ದೇವರುಗಳಿಗೆ ಬೈಯೋದು, ಹಿಂದೂಗಳ ಬಗ್ಗೆ ಅಪಮಾನವಾಗಿ ಮಾತಾಡೋದು, ಸನಾತನಕ್ಕೆ ಬೈಯೋದು. ಹಿಂಗೆ ಮಾಡೋದ್ರಿಂದ ಅವ್ರಿಗೆ ಒಂದು ಸಮಾಜದಾಗ ಉನ್ನತ ಸ್ಥಾನಮಾನ ಸಿಗುತ್ತಂತ ಅವ್ರು ತಿಳ್ಕೊಂಡ್ರೆ. ಇದು ಭಾಳ ದಿನ ನಡೆಯಂಗಿಲ್ಲ. ಇಷ್ಟು ದಿನ ಏನಾಯಿತು ಆಯಿತು. ಉದಯನಿಧಿ ಹುಚ್ಚ, ನೀನು ಸನಾತನ ನಿರ್ಮೂಲನೆ ಮಾಡ್ತೀಯ, ನೀನೇ ನಿರ್ಮೂಲನೆಯಾಗಿ ಹೋಗ್ತೀಯ. ಸನಾತನವನ್ನು ನಿರ್ಮೂಲನೆ ಮಾಡಬೇಕಂತ ಎಷ್ಟೋ ಜನ ಬಂದರು, ಎಲ್ಲರೂ ದಿಕ್ಕಿರ್ಲಾರ್ದಂಗೆ ಹೋದರು. ನೀನು ಅದೇ ಸ್ಥಾನಕ್ಕೆ ಹೋಗ್ತಿ. ಸನಾತನಕ್ಕೆ ಯಾವಾಗ ಹುಡ್ತಾನ ದಾಖಲೆನೇ ಇಲ್ಲ. ಇದು ಆದಿಯಿಂದ ಅನಂತ ಕಾಲದವರೆಗೂ ಸನಾತನ ಇರ್ತದೆ. ಈ ಭೂಮಿ ಆಕಾಶ ಹೆಂಗೆ ಹಿಂದಿಂದ ಇತ್ತು, ಈಗೂ ಅದ, ಮುಂದೂ ಇರ್ತದೆ. ಅದೇ ರೀತಿ ಸನಾತನ ಧರ್ಮವು ಕೂಡ ಹಿಂದೂ ಇತ್ತು, ಈಗೂ ಇರ್ತದೆ, ಮುಂದೂ ಇರ್ತದೆ. ಅದು ಫಸ್ಟ್ ತಿಳ್ಕೊ. ನೀನು ಸನಾತನ ಬೈದ ತಕ್ಷಣ ಏನು ಸನಾತನ ಹಾಳಾಗಲ್ಲ. ಭಾಳ ಮಂದಿ ವಿಚಿತ್ರ ಬರೀ ಸನಾತನ ಧರ್ಮ ಇದು. ಇಲ್ಲೊಬ್ಬ ನಮ್ಮ ಕರ್ನಾಟಕದಾಗ ಚಲನಚಿತ್ರ ನಟ ಮೆಂಟಲ್ ಪ್ರಕಾಶ್ ರಾಜ್, ಅವನು ಹೀಗೆ ಒಟ್ಟು ಹಿಂದೂ ವಿರೋಧಿ, ಸನಾತನ ವಿರೋಧಿ ಹೇಳಿಕೆಗಳನ್ನು ಕೊಡ್ತಾನೇ ಇರಬೇಕು. ಅಂದರೆ ಅವನಿಗೆ ಉಂಡಿದ್ದನ್ನು ಅರಗುತ್ತದೆ, ಇಲ್ಲಾಂದ್ರೆ ಅರಗಲ್ಲ. ಈ ನೋಡ್ರಿ, ಹಿಂದೂಗಳೆಲ್ಲರೂ ಒಗ್ಗಟ್ಟಾಗ್ಯಾರ, ಹಿಂದೂಗಳೆಲ್ಲರೂ ಏಕತೆ ಆಗ್ಯಾರ, ಹಿಂದೂಗಳೆಲ್ಲರೂ ಜಾಗೃತಿ ಆಗ್ಯಾರ. ಇದು ಭಾರಿ ಖುಷಿ ಕೊಡ್ಲಿರ್ತದೆ. ನಾವೆಲ್ಲರೂ ಇಂಥ ಹೇಳಿಕೆ ಯಾರೇ ಕೊಟ್ಟಾಗ ಅದನ್ನು ಖಂಡನೆ ಮಾಡ್ಬೇಕು ನಾವು. ಇಲ್ಲಾಂದರೆ ಇವರು ಹುಚ್ಚರಂಗೆ ಹಿಂಗೆ ಹೇಳ್ಕೊತೇ ಹೋಗ್ತಾರೆ, ನಮ್ಗೆ ಯಾರೂ ಕೇಳೋರಿಲ್ಲ ಅಂತ. ನಾವು ಇದ್ರ ಬಗ್ಗೆ ಹೋರಾಟವನ್ನು ಮಾಡಬೇಕು. ಅಲ್ಲಿ ಇಂಥವರು ತಮಿಳ್ನಾಡು, ಕರ್ನಾಟಕ, ಆಂಧ್ರ ಅಂತಲ್ಲ, ಭಾಳ ಕಡೆ ದೇಶದ ತುಂಬೆಲ್ಲ ಈ ಒಂದು ಶಕ್ತಿಗಳಿಗೆ ಕೆಲಸ ಮಾಡ್ಲಿತ್ತವ. ಹಿಂದೂಗಳು ಯಾವುದೇ ರೀತಿಯಿಂದ ಹಿಂದೂಗಳು ಒಗ್ಗಟ್ಟಾಗಬಾರ್ದು, ಹಿಂದೂಗಳು ಒಗ್ಗಟ್ಟಾದರೆ ನಮಗೆ ಭಾರಿ ಕಷ್ಟ ಅಂತ ಅವ್ರು ತಿಳ್ಕೊಂಡ್ಬಿಟ್ರ. ಹಾಗಾಗಿ ಯಾವುದೇ ಕಾರಣಕ್ಕೂ ಹಿಂದೂಗಳು ಒಗ್ಗಟ್ಟಾಗಬಾರ್ದು ಅಂತ ಹಿಂದೂಗಳನ್ನ ಒಡೆದು ಅವರಲ್ಲಿ ಜಾತಿ ಬೀಜ ಬಿತ್ತಿ ತಮ್ಮ ಬ್ಯಾಳಿ ಬೇಯಿಸಿ ಹೊಡಿತಾರೆ. ಈಗ ಅದನ್ನೆಲ್ಲ ಹಿಂದೂಗಳು ಅರ್ಥ ಮಾಡಿಕೊಂಡು ಈಗೆಲ್ಲರೂ ಒಂದಾಗ್ಲಿತ್ತಾರ. ಇದು ಭಾರಿ ಸಂತೋಷ ಸುದ್ದಿ. ಇಲ್ಲಿ ನಮ್ಮ ಕರ್ನಾಟಕದಾಗ ಒಬ್ಬರು ಮಿನಿಸ್ಟರ್ ಸಾಹೇಬ್ರು ಅದಾರ, ಪ್ರಿಯಾಂಕ ಸಾಹೇಬರು. ಅವ್ರಿಗೂ ಹಾಗೆ ಹಿಂದೂಗಳಂದ್ರೆ ಚಡ್ಡ್ಯಾಗ ಚೇಳ್ಬಿಟ್ಟಂಗೆ ಆಯ್ತು. ಒಟ್ಟು ಏನಾದರೂ ರಾಮನ ಬಗ್ಗೆ ಮಾತಾಡೋದು, ಕೃಷ್ಣನ ಬಗ್ಗೆ ಮಾತಾಡೋದು, ಹಿಂದೂಗಳ ಬಗ್ಗೆ ಮಾತಾಡೋದು ಅಂದ್ರೆ ಮಾತ್ರ ಅವ್ರಿಗೆ ಸಮಾಧಾನ ಆಗ್ತದೆ. ನಮ್ಮ ಸಿದ್ದರಾಮುಲ್ಲಾ ಸರ್, CM ಸರು, ಅವರು ಹಾಗೆ ಕೇಸರಿ ಶಾಲ್ ಹಾಕೋಕೆ ಹೋರಿ ಅವ್ರಿಗೆ ಹೆಂಗೆ ಆಗ್ಬಿಡ್ತು ಅಂದ್ರೆ ಮೆಣಸಿಕಾಯಿ ಇಟ್ಟಂಗೆ ಆಗ್ಬಿಡ್ತದೆ. ಅದೇ ಗುಂಡು ಟೊಪಿಗೆ ತೊಂಬರಿ ತಲೆ ಬಗ್ಗಿಸ್ತಾರೆ. ನೀವು ಟೊಪಿಗೆ ಹಾಕೋಬೇಡ್ರಿ ಅಂತ ನಾವು ಹೇಳಲ್ಲ. ಶಾಲು ಬಂದಾಗೂ ಹಾಗೆ, ಕೇಸರಿ ಶಾಲು ಬಂದಾಗೂ ಹಾಗೆ ನೀವು ಅದನ್ನು ಪ್ರೀತಿಯಿಂದ ಸ್ವೀಕಾರ ಮಾಡಿ. ಇವರು ಸಿದ್ದರಾಮಯ್ಯ ಸಾಹೇಬ್ರದ್ದು ಎಷ್ಟು ದುರಹಂಕಾರ ಅಂದ್ರೆ, ಅವರು ದುರಹಂಕಾರದ ಪ್ರಮಾವಧಿ. ಅವ್ರನ್ನ ಯಾರೂ ಕೇಳೋ ಪ್ರಶ್ನೆನೇ ಇಲ್ಲ ಅಂದಂಗೆ ಆಗ್ಬಿಟ್ಟದ. ಪಾಪ IAS ಆಫೀಸರ್ಗಳು, IPS ಆಫೀಸರ್ಗಳು ಅಂತ ಅವ್ರ ಕಾಲು ಕಸ. ಓಪನ್ ಆಗಿ ಎಷ್ಟು ಸಲ ಸ್ಟೇಜ್ ಮೇಲೆ ಅವರು IAS ಆಫೀಸರ್ಗಳನ್ನ, IPS ಆಫೀಸರ್ಗಳನ್ನ ಬೆದರ್ಸ್ಯಾರ, ಹೊಡಿಲಿಕ್ಕೆ ಹೋಗ್ಯಾರ. ಆದರೂ ಯಾರಿಗೂ ಕೇಳಲ್ಲ. ಇದು ವಿನಾಶಕಾಲಿ ವಿಪರೀತ ಬುದ್ಧಿ ಅಂತಾರೆ ಇದಕ್ಕೆ.
ದೀಪ ಆರ್ಬೇಕಾದ್ರೆ ಭಾಳ ಜಾಸ್ತಿ ಉರಿತದಂತ. ಹಂಗೆ ಇವೆಲ್ಲ ಈಗ ಏನೇನು ಹಾರಾಡ್ಲಿತ್ತಾರಲ್ಲ, ಇವರು ಅಂತಿಮ ಕಾಲ ಸಮೀಪ ಬಂದಂತ ತಿಳ್ಕೊಬೇಕು. ಅಲ್ಲಿ ಆಂಧ್ರದಾಗ ಒಬ್ಬ ಅದಾನ, ಮೊದಲು CM ಇದ್ದ, ಈಗ ಮಾಜಿ ಆಗ್ಯಾನ, ಜಗನ್ಮೋಹನ್ ರೆಡ್ಡಿ. ಅವನಂತೂ ಆಂಧ್ರ ತುಂಬ ಫುಲ್ಲು ಕನ್ವರ್ಷನಿಗೆ ಫುಲ್ಲು ಸಪೋರ್ಟ್. ಅವ್ರ ಅಪ್ಪ, ಅವರ ಅಕ್ಕನ ಗಂಡ ಎಲ್ಲ ಫುಲ್ ಸಪೋರ್ಟು. ಅದು ಏನಾರು ಮಾಡಲಿ, ತಿರುಪತಿ ಬಸ್ ಟಿಕೆಟ್ ಹಿಂದೆ ಕ್ರಿಶ್ಚಿಯನ್ರ ವಾಕ್ಯಗಳನ್ನು ಬರೆಸಿದ್ರು. ಆದರೂ ನಾವೆಲ್ಲರೂ ಸುಮ್ಮನೆ ಕೂಡ್ತೇವೆ. ನಮಗೆ ಯಾಕೆ ಬೇಕು? ನಾವು ಆರಾಮಾಗಿದ್ದೀವಿ, ನಾವು ಚಲೋ ಕಂಪ್ನಿ ಕೆಲಸ ಮಾಡ್ತೀವಿ, 2 ಲಕ್ಷ 3 ಲಕ್ಷ ಪ್ಯಾಕೇಜ್ ತೊಗೋತೀವಿ. ನಾವು ದೊಡ್ಡ ಬಿಸ್ನೆಸ್ ಮ್ಯಾನ್ ಇದ್ದೀನಿ, ಸಾವಿರಾರು ಕೋಟಿ ಬಿಸ್ನೆಸ್ಸು, ಲಕ್ಷಾಂತರ ಕೋಟಿ ಬಿಸ್ನೆಸ್, ನಮ್ಗೆ ಯಾಕೆ ಬೇಕು? ಹಿಂಗಾದರೆ ಈಗ ನಡೆಯಲ್ಲ. ಈಗ ನಾವು ಇದರ ಬಗ್ಗೆ ಹೋರಾಟ ಮಾಡಬೇಕು, ಧ್ವನಿ ಎತ್ತಬೇಕಾಗ್ತದೆ. ನೀವೇನು ಬಂದು ಇಲ್ಲಿ ಯುದ್ಧ ಮಾಡಿರಿ, ಅವ್ರಿಗೆ ಹೊಡಿರಿ ಅಂತ ಹೇಳಲ್ಲ. ನೀವು ಅಟ್ಲೀಸ್ಟು ದೊಡ್ಡ ಪೊಸಿಷನ್ದಾಗ ಇದ್ದವ್ರು ಬಂದುಬಿಟ್ಟು, ಇಲ್ಲ ಇದು ಇವ್ರು ಮಾತಾಡ್ಲಿತ್ತಾರೆ, ಇದು ತಪ್ಪು, ಹಿಂಗೆ ಮಾತಾಡಬಾರ್ದು ಅಂತ ಹೇಳಿದ್ರೆ ಇಂಪ್ಯಾಕ್ಟ್ ಜಾಸ್ತಿ ಆಗ್ತದೆ. ಅದಕ್ಕೆ ದಯವಿಟ್ಟು ನಾನು ಎಲ್ಲ ಹಿಂದೂ ಜನರಲ್ಲಿ ಮನವಿ ಮಾಡ್ಕೊಳ್ಳೋದು, ಈ ರೀತಿಯಾದ ಯಾರೇ ಸ್ಟೇಟ್ಮೆಂಟ್ ಕೊಟ್ಟರು ಅದನ್ನು ನಾವು ಎಟ್ಲೀಸ್ಟ್ ಖಂಡನೆ ಮಾಡುವಂಥ ಒಂದು ಸೌಜನ್ಯ ಆದರೂ ನಮ್ಮಲ್ಲಿ ಇರಬೇಕು. ಇಲ್ಲಾಂದ್ರೆ ಅವ್ರು ಹಾಗೆ ಮಾತಾಡ್ಕೋತೇ ಹೋಗ್ತಾರೋ, ಅವ್ರಿಗೇನಾಗ್ಬಿಟ್ಟದ, ಯಾರು ಹೇಳೋರಿಲ್ಲ ಕೇಳೋರಿಲ್ಲ, ನಾನು ಮಾಡಿದ್ದೆ ರಾಜ್ಯಭಾರ ಅನ್ನಂಗೆ ಆಗ್ಬಿಟ್ಟದ. ಅವನು ಆ ಟೈಮಿಗೆ ಎಂಥ ಒಂದು ಹೃದಯ ವಿದ್ರಾವಕ ಘಟನೆ ಆಯ್ತಂದ್ರೆ, ತಿರುಪತಿಯ ತಿಮ್ಮಪ್ಪನ ಪ್ರಸಾದದಾಗ ಇವರು ಕಲಬೆರಕೆಯ ತುಪ್ಪ ಬೆರೆಸಿ ಪ್ರಸಾದ ಮಾಡಿದಂಥ ಒಂದು ಘಟನೆ ಬೆಳಕಿಗೆ ಬಂತು. ಮನಸ್ಸಿಗೆ ಭಾರಿ ದುಃಖ ಆಯಿತು. ಅದಕ್ಕೆ ದಯವಿಟ್ಟು ನಾನು ಎಲ್ಲರನ್ನ ಕಳಕಳಿಯಿಂದ ಕೇಳ್ಕೊತೀನಿ, ಈ ರೀತಿ ಯಾರೇ ಹೇಳಿಕೆ ಕೊಟ್ಟರು ಅವ್ರನ್ನ ಖಂಡನೆ ಮಾಡೋಣ. ನಮ್ಮ ಕೈಲಿ ಆದಂಥ ಪ್ರಯತ್ನ ನಾವು ಮಾಡೋಣ. ನಮ್ಮ ಕೈಲಿ ಎಷ್ಟು ಪ್ರಯತ್ನ ಆಗುತ್ತೋ ಅಷ್ಟು ಮಾಡೋಣ. ಒಂದು ಅಳಿಲಿ ಸೇವೆ ಮಾಡೋಣ. ಯಾಕಂದರೆ ನಾವು ಈ ಒಂದು ಒಳ್ಳೆಯ ಸಂಸ್ಕೃತಿ, ಒಳ್ಳೆಯ ಧರ್ಮದಲ್ಲಿ ನಾವು ಹುಟ್ಟಿದ್ದೀವಿ. ನಮಗಾಗಿ ಧರ್ಮ ಇಷ್ಟೆಲ್ಲ ಮಾಡಿದೆ, ನಾವು ಧರ್ಮಕ್ಕಾಗಿ ಏನಾದರೂ ಮಾಡೋಣ. ನಾವು ವಿರೋಧ ಮಾಡೋದ್ರಿಂದ ಅವ್ರಿಗೆ ಬಿಸಿ ಮುಟ್ಟುತ್ತೆ. ನಾನು ಎಲ್ಲ ವಕೀಲರುಗಳಲ್ಲಿ ಕೇಳ್ಕೊಳ್ಳೋದು, ಇವ್ರ ಮೇಲೆ ನೀವು ಎಲ್ಲ ಕಡೆ ಒಂದೊಂದು ಕೋರ್ಟ್ಗಳಲ್ಲಿ ಒಂದೊಂದು ಪಿಟಿಷನ್ ಅರ್ಜಿ ಹಾಕಿ ಕಾನೂನು ರೀತಿಯಾಗಿ ಹೋರಾಟ ಮಾಡಿ ಇವರಿಗೆ ಶಿಕ್ಷೆ ಕೊಡಿಸುವಂಥ ಕೆಲಸ ಆಯಿತು ಅಂದ್ರೆ ಇಂಥ ಘಟನೆಗಳು ಮತ್ತೆ ಮರುಕಳಿಸಲ್ಲ. ಆದ್ದರಿಂದ ಇದು ಎಲ್ಲ ಪ್ರಜ್ಞಾವಂತ ಜನರ ಒಂದು ಆಶಯ ಆಗಬೇಕು. ನಾವು ಯಾರೇ ನಮ್ಮ ಧರ್ಮದ ಬಗ್ಗೆ ಈ ರೀತಿ ಮಾತಾಡಿದ್ರು ಅದನ್ನು ನಾವೆಲ್ಲರೂ ಕೂಡಿ ಖಂಡನೆ ಮಾಡಬೇಕು. ಸೋಷಿಯಲ್ ಮೀಡಿಯಾದಲ್ಲೂ ಖಂಡನೆ ಮಾಡಬೇಕು. ಈಗೇನು ಮೊದಲು ನಾವು TVದಾಗೆ ಬಂದು ಖಂಡನೆ ಮಾಡ್ಬೇಕಂತ ಏನಿಲ್ಲ. ನಿಮ್ಮ ಮೊಬೈಲಲ್ಲಿ, ಯೂಟ್ಯೂಬಲ್ಲಿ ಖಂಡನೆ ಮಾಡಿ, ಫೇಸ್ಬುಕ್ಕಲ್ಲಿ ಖಂಡನೆ ಮಾಡಿ, ಇನ್ಸ್ಟಾಗ್ರಾಮಲ್ಲಿ ಖಂಡನೆ ಮಾಡಿ. ಇದು ಒಂದು ಅಳಿಲು ಸೇವೆ. ಈ ಅಳಿಲು ಸೇವೆ ನಾವೆಲ್ಲ ಮಾಡಬೇಕಾಗಿದೆ. ಮತ್ತೆ ನಾನು ನಿಮಗೆ ಹೇಳ್ತೀನಿ, ಈ ಸನಾತನದ ಬಗ್ಗೆ ಎಷ್ಟು ಜನ ಮಾತಾಡ್ತಾರೋ, ಯಾರ್ಯಾರು ನಿರ್ಮೂಲನೆ ಮಾಡಬೇಕಂತಾರೋ ಅವರೇ ನಿರ್ಮೂಲನೆ ಆಗಿ ಹೋಗ್ಯಾರು. ಸನಾತನ ಧರ್ಮಕ್ಕೆ ಒಂದು ಕಿಂಚಿತ್ತೂ ಏನೂ ಹಾನಿಯಾಗಿಲ್ಲ. ಈ ಸನಾತನ ಧರ್ಮ ಹಿಂದೆ ಎಷ್ಟು ವಿಶಾಲವಾಗಿತ್ತು, ಈಗೂ ಅಷ್ಟೇ ವಿಶಾಲವಾಗಿದೆ, ಮುಂದೂ ಅಷ್ಟೇ ವಿಶಾಲವಾಗಿರ್ತದೆ. ಇದು ಯಾರಿಂದನೂ ಏನೂ ಮಾಡಲಿಕ್ಕಾಗಲ್ಲ. ಇಷ್ಟೇ ನನ್ನ ಕಳಕಳಿಯ ವಿನಂತಿ.